ಗಿರೀಶ್ ಮಟ್ಟಣ್ಣನವರ್ ಮಹಾಕಳ್ಳಾಟ ಬಯಲಾಗಿದೆ. ರೌಡಿ ಶೀಟರ್ನ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ರು. ನಾನು ಮಾನವ ಹಕ್ಕು ಅಧಿಕಾರಿ ಅಲ್ಲ ಅಂತ ಮದನ್ ಹೇಳಿದಾನೆ. ನಾನು ಒಂದು ಸಂಸ್ಥೆಯ ಪದಾಧಿಕಾರಿ ಅಷ್ಟೇ, ಮಾನವ ಹಕ್ಕು ಅಧಿಕಾರಿ ಅಂತ ಪರಿಚಯಿಸಿದ್ರು. ಮಟ್ಟಣ್ಣನವರ್ ಯಾಕೆ ಹಾಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಸೌಜನ್ಯ ಕೇಸ್ ಮಾಹಿತಿಗೆ ಮನೆಗೆ ಹೋಗಿದ್ದೆ, ಮರಳಿ ಬರೋವಾಗ ಗಿರೀಶ್ ಮಟ್ಟಣ್ಣನವರ್ ಸಿಕ್ಕಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರೌಡಿ ಶೀಟರ್ ಮದನ್ ಬುಗಡಿ ಹೇಳಿಕೆ ಕೊಟ್ಟಿದ್ದಾನೆ. ಪಕ್ಕದಲ್ಲೇ ಇದ್ದೆ, ಅವರು ಅಧಿಕಾರಿ ಅಂದ್ರು. ಎಲ್ಲಿಯೂ ಮದನ್ ಬುಗಡಿ ಅಧಿಕಾರಿ ಅಂತ ಹೇಳಲಿಲ್ಲ. ನಾನು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದೀನಿ. ನನ್ನ ಮೇಲಿನ ಎಲ್ಲಾ ಪ್ರಕರಣಗಳು ಖುಲಾಸೆ ಆಗಿದೆ. ರೌಡಿ ಶೀಟರ್ನಿಂದ ಹೊರಬಂದು ಜೀವನ ನಡೆಸ್ತಾ ಇದ್ದೀನಿ. ಮಟ್ಟಣ್ಣನವರ ಹೇಳಿಕೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮದನ್ ಬುಗಡಿ ಹೇಳಿಕೆ ಕೊಟ್ಟಿರೋದು. ಗಿರೀಶ್ ಮಟ್ಟಣ್ಣನವರ್ ಮಾಧ್ಯಮದ ಜೊತೆ ಮಾತಾಡುವಾಗ ನನ್ನ ಜೊತೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಇದ್ದಾರೆ ಅಂತ ತೋರಿಸಿದ್ದೆ ಮದನ್ ಬುಗಡಿಯನ್ನ. ಪಕ್ಕದಲ್ಲೇ ಇದ್ದ. ಈಗ ಈ ಪ್ರಕರಣ ದೊಡ್ಡದಾಗ್ತಾ ಇದ್ದಂತೆ ಮದನ್ ಬುಗಡಿ ಹೇಳಿಕೆ ಕೊಟ್ಟಿರೋದು. ನಾನು ಮಾನವ ಹಕ್ಕು ಅಧಿಕಾರಿ ಅಲ್ಲ ಅಂತ ಮದನ್ ಬುಗಡಿ ಹೇಳಿರೋದು. ನಾನು ಒಂದು ಸಂಸ್ಥೆಯ ಪದಾಧಿಕಾರಿ ಅಷ್ಟೇ, ಮಾನವ ಹಕ್ಕು ಅಧಿಕಾರಿ ಅಂತ ನನ್ನನ್ನು ಪರಿಚಯಿಸಿದ್ರು. ಮಟ್ಟಣ್ಣನವರ್ ಯಾಕೆ ಹಾಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಸೌಜನ್ಯ ಕೇಸ್ ಬಗ್ಗೆ ಮಾಹಿತಿಗೆ ಅಂತ ಅವ್ರ ಮನೆಗೆ ಹೋಗಿದ್ದೆ. ವಾಪಸ್ ಬರೋವಾಗ ಗಿರೀಶ್ ಮಟ್ಟಣ್ಣನವರ್ ಸಿಕ್ಕಿದ್ರು. ಹೀಗಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರೌಡಿ ಶೀಟರ್ ಮದನ್ ಬುಗಡಿ ಹೇಳಿಕೆ ಕೊಟ್ಟಿದ್ದಾನೆ. ಪಕ್ಕದಲ್ಲೇ ಇದ್ದೆ ನಾನು, ಅವರು ಅಧಿಕಾರಿ ಅಂತ ಹೇಳಿದ್ರು. ಆದ್ರೆ ಎಲ್ಲಿಯೂ ಮದನ್ ಬುಗಡಿ ಅಧಿಕಾರಿ ಅಂತ ಅವ್ರು ಹೇಳಲಿಲ್ಲ. ನಾನೀಗ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದೀನಿ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ವತಃ ರೌಡಿ ಶೀಟರ್ ಮದನ್ ಬುಗಡಿ ಕೊಟ್ಟಂತ ಹೇಳಿಕೆ. ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲ, ಮಾಡೋದಾದ್ರೆ ಮಾಡ್ಲಿ, ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲ, ಮಾಡೋದಾದ್ರೆ ಮಾಡ್ಲಿ, ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲ, ಮಾಡೋದಾದ್ರೆ ಮಾಡ್ಲಿ, ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನ ಗಿರೀಶ್ ಮಟ್ಟಣ್ಣವರು ನೀಡಿದಂತ ಆ ಒಂದು ಹೇಳಿಕೆ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಯಾವುದಾ ಹೇಳಿಕೆ ಅಂತ ಹೇಳಿದ್ರೆ, ಹುಬ್ಬಳ್ಳಿಯ ಮದನ್ ಬುಗಡಿ ಅವರನ್ನು ತೋರಿಸಿ ಇವರು ಮಾನವ ಹಕ್ಕುಗಳ ಅಧಿಕಾರಿ ಅನ್ನುವಂತ ಹೇಳಿಕೆಯನ್ನು ನೀಡಿದ್ರು. ನಂತರದಲ್ಲಿ ಮದನ್ ಬುಗಡಿ ಅವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಇವರೊಬ್ಬ ರೌಡಿ ಶೀಟರು, ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಅವರ ವಿರುದ್ಧ ಪ್ರಕರಣಗಳಿದೆ ಅನ್ನುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಮದನ್ ಬುಗಡಿ ಅವರಿದ್ದಾರೆ, ಅವರನ್ನೇ ಮಾತನಾಡಿಸ್ತೇನೆ. ಸರ್, ಗಿರೀಶ್ ಮಟ್ಟಣ್ಣವರ ನಿಮ್ಮ ಪರಿಚಯ ಯಾವಾಗಿಂದ ಆಯಿತು, ಹೇಗಾಯ್ತು? ಸರ್, ಗಿರೀಶ್ ಮಟ್ಟಣ್ಣವರ ಪರಿಚಯ ಈ ಮೊದಲು ಆಗಲಿಲ್ಲ. ಕಳೆದ 22ನೇ ತಾರೀಕು ಶುಕ್ರವಾರದಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನಾವು ಒಂದು ವಿಷಯ, ಸೌಜನ್ಯ ಕೊಲೆ ಅತ್ಯಾಚಾರದ ಪ್ರಕರಣ ವಿಷಯವಾಗಿ ಅಲ್ಲಿಯ ಇನ್ಸ್ಪೆಕ್ಟರ್ ಜೊತೆ ನಾವು ಚರ್ಚಿಸಬೇಕಂತ ಹೋಗ್ತಿರುವಂತೆ ಅಲ್ಲಿ ನಮಗೆ ಅವರು ಮುಖಾಮುಖಿಯಾಗಿ ಪರಿಚಯಿಸ್ತಾರೆ. ಅವಾಗ ಅವರು ನಮ್ಮ ಕಡೆ ಹೇಳ್ಕೊಡ್ತಾರೆ, ಸರ್ ನನ್ನ ಮೇಲೇನು ಕೇಸುಗಳನ್ನು ಮಾಡ್ತಾ ಇದ್ದಾರೆ, FIR ಸಹ ಆಗಿದೆ ಸರ್, ಯಾವ ವಿಷಯದಲ್ಲಿ ಅಂತ ನಾವು ಅವರನ್ನು ಪ್ರಶ್ನಿಸಿದಾಗ, ಸರ್ ನಾನು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೇನೆ ಅಂತ ನನ್ನ ಮೇಲೆ FIR ಮಾಡಿದ್ದಾರೆ. ಓಕೆ ಸರ್, ಬರ್ರಿ ಕೇಳೋಣ ಅಂತ ನಾವು ಹೋಗಿ ಹೇಳ್ತೀವಿ, ಮಾತಾಡ್ತೀವಿ. ಸರ್, ಇನ್ನೂ ಇವ್ರ ಮೇಲೆ FIR ಆಗಲಿಲ್ಲ, ಮಹೇಶ್ ಟಿಂಬ್ರೋಡಿ ಅವ್ರ ಮೇಲೆ FIR ಆಗಿದೆ, ಇವ್ರ ಮೇಲೆ ಇನ್ನೂ FIR ಆಗಲಿಲ್ಲ, ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಸರ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರು ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಮಾನವ ಹಕ್ಕು ಅಧಿಕಾರಿಗಳು ಅಂತ ಹೇಳ್ತಾರೆ. ಸರ್, ಓಕೆ, ಇದು ನಮ್ಮ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಅನ್ನುವಂತ ಒಂದು, ಇದು ನಮ್ದು ಒಂದು ಸಂಸ್ಥೆ ಆಗಿರುತ್ತೆ, ಇದು ಒಂದು NGO, ಇದು ಒಂದು ಪ್ರೈವೇಟ್ ಆಗಿರುತ್ತೆ, ಇದು ಯಾವುದೇ ಸರ್ಕಾರ ಅಲ್ಲ, ಸರ್ಕಾರ ರಹಿತ ಒಂದು ಸಂಸ್ಥೆ ಆಗಿರುತ್ತೆ. ಇದರ ಉದ್ದೇಶ ನಾವು ಬಡವರಿಗೆ, ನಿರ್ಗತಿಕರಿಗೆ ಹಾಗೂ ಶಿಕ್ಷಣದ ಬಗ್ಗೆ, ಮಾನವ ಹಕ್ಕುಗಳ ಬಗ್ಗೆ, ಈ ನ್ಯಾಯಕ್ಕಾಗಿ ಹೋರಾಡುವಂತ ಒಂದು ಸಂಸ್ಥೆಯಾಗಿದೆ, ಸತ್ಯಪರ ಹೋರಾಟದ ಒಂದು ಸಂಸ್ಥೆಯಾಗಿದೆ. ಸಂಸ್ಥೆಯಲ್ಲಿ ಏನಿದಿರ್ತಾವೆ ಸರ್, ನಾನು ನ್ಯಾಷನಲ್ ಬೋರ್ಡ್ ಡೈರೆಕ್ಟರ್ ಆಗಿದ್ದೀನಿ. ನಮ್ಮ ಚೇರ್ಪರ್ಸನ್ ಬಂದ್ಬಿಟ್ಟು ಜಾನ್ ಶಾನ್ಮನಿ ಅಂತ.
ತಾವು ಅವತ್ತು ಗಿರೀಶ್ ಮಟ್ಟಣ್ಣ ಅವರು ನಿಮ್ಮನ್ನ ಪಕ್ಕದಲ್ಲಿ ನಿಂತ್ಕೊಂಡು ಪರಿಚಯ ಮಾಡುವಾಗ ತಾವು ಹೇಳಿಲ್ವಾ ನಾ ಅಧಿಕಾರಿ ಅಲ್ಲ ನಾ ಒಂದು NGO ನಡೆಸ್ತಾ ಇದ್ದೆ ಪರಿಚಯ ಆಗಿಲ್ಲ ಸರ್ ಓಕೆ, ನಾನು ಆಲ್ರೆಡಿ ಮೊದಲೇ ಅವ್ರ ಜೊತೆ ನಾವು ಮಾತಾಡಿರ್ತೀವಲ್ಲ, ಅವರು ನಮ್ಗೆ ಕೇಳ್ತಾರೆ ಸರ್ ನೀವು ಮಾನವ ಹಕ್ಕು ಅಂದ್ರೆ ಯಾವ ತರ, ಅವ್ರಿಗೆಲ್ಲ ಅವರು ಆಕ್ಚುಲಿ ನಮ್ಗಿಂತ ಅವರು ಹೆಚ್ಚಾಗಿ ಕಾನೂನನ್ನು ಪಾಲನೆ ಮಾಡಿದವರು, ಕಾನೂನಿನಲ್ಲಿ ಆಲ್ರೆಡಿ ಅವ್ರ ಡಿಪಾರ್ಟ್ಮೆಂಟ್ ಇದ್ದಂತ ಮನುಷ್ಯ. ಅವ್ರು ಹೇಳಿರ್ತೇವೆ ನಾವು ಸರ್ ಇದು NGO ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅಂತ ಆಲ್ರೆಡಿ ಮೊದಲೇ ಹೇಳಿರ್ತೇವೆ. ಆದಾಗ್ಯೂ ಅವರು ಅಲ್ಲಿ ಮಿಸ್ಗೈಡ್ ಮಾಡುವಂತ ಮಾತಲ್ಲ, ಅಲ್ಲಿ ಒಂದು ಗೊಂದಲಕ್ಕೆ ಏನು ಈಡ್ ಮಾಡ್ತೇನೆ ಅಂದ್ರೆ, ನಾನು ಅವ್ರ ಹಿಂದೆ ನಾನು ಮಾತಲ್ಲ ಇನ್ನೂ ಒಂದು 2-3 ಜನ ಇದ್ರು, ನಾನು ಯಾರಿಗೂ ಆಫೀಸರ್ ಅಂತ ಅನ್ಕೊಂಡು ನಾನು ಅಧಿಕಾರಿ ಅಂತ ನಾನು ಇಲ್ಲ. ಆಕ್ಚುಲಿ ಮದನ್ ಅವರು ನನ್ನ ಜೊತೆ ಇದ್ದಾರೆ ಅಂತ ಅಧಿಕಾರಿ ಅಂತ ಅಂದ್ರೆ ನಾನು ಪ್ರಶ್ನೆ ಸರ್ ನಾನು ಅಧಿಕಾರಿ ಅಲ್ಲ ಅನ್ನುವಂತ ಮಾತು, ನಾನು ಪದಾಧಿಕಾರಿ ಅಂತ ಹೇಳ್ತಿದ್ದೆ ಹೊರತು ಅಧಿಕಾರಿ ಅಂತ ಹೇಳ್ತಿರ್ಲಿಲ್ಲ. ನನಗೆ ಇಲ್ಲಿ ಪ್ರಶ್ನೆ, ನಾನು ಇವತ್ತು ಮಾಧ್ಯಮದ ಮುಂದೆ ಬರುವಂತ ಒಂದು ಮುಖ್ಯ ಕಾರಣ ನಾನು ರೌಡಿ ಸೀಟರ್ ಆಗಿದ್ದೆ, ಹೌದಾ? ಅದು ನಾನು ಆಲ್ರೆಡಿ ಹೈಕೋರ್ಟ್ ಅಲ್ಲಿ ನಾನು ಅದನ್ನ ಸ್ಟೇ ಮಾಡ್ಕೊಂಡಿದ್ದೇನೆ, ಅದು ಕಾಯ್ಸಿಗೂ ಹಾಕಿದ್ದೇನೆ, ಅದು ಮುಂದಿನ ದಿನದಲ್ಲೇ ಕಾಯ್ಸ್ ಆಗತ್ತೆ. ಹಾಗೂ ಪದೇ ಪದೇ ರೌಡಿ ಸೀಟರ್ ಇವನ್ ಮೇಲೆ ಇಷ್ಟು ಪ್ರಕರಣಗಳು ಇದ್ದು ಅನ್ನುವಂತ ಸುಳ್ಳು ಮಾಹಿತಿ ಅದನ್ನ ಕೆಲವೊಬ್ರು ಕೊಡ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಯಾವುದು ಕೇಸ್ ಇಲ್ಲ. ಇತ್ತೀಚಿನ ದಿನದಲ್ಲಿ ನನ್ನ ಮೇಲೆ ಇರುವಂತಹ ಎಲ್ಲಾ ಆರೋಪಗಳನ್ನು ಕೋರ್ಟ್ ಎಲ್ಲಾ ನನ್ನ ಬಿಡುಗಡೆ ಅಂತ ಹೇಳಿ ಕೊಟ್ಟಿದೆ. ಇದು ಮದನ್ ಬುಗುಡಿಯವರ ಮಾತು. ಇದೊಂದು NGO ಮಾನವ ಹಕ್ಕುಗಳ ಹೋರಾಟಕ್ಕಾಗಿ ಹುಟ್ಟುಕೊಂಡಿರುವಂತ NGO, ಅದರ ಡೈರೆಕ್ಟರ್ ನಾನಾಗಿದ್ದೀನಿ. ಸೌಜನ್ಯ ಪ್ರಕರಣದ ಮಾಹಿತಿ ತಿಳ್ಕೊಳ್ಳಿಕ್ಕೆ ಕುಟುಂಬದ ಸದಸ್ಯರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ದೆ. ಅಲ್ಲಿ ಗಿರೀಶ್ ಮಟ್ಟಣ್ಣವ್ರು ಭೇಟಿಯಾದ್ರು, ಅವ್ರಿಗೂ ಅರೆಸ್ಟ್ಮೆಂಟ್ ಆಗ್ತಾ ಇದೆ, ಕೇಸ್ ಆಗ್ತಾ ಇದೆ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ನ ವಿಚಾರಣೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾನು ನಿಂತಿದ್ದೀನಿ, ಅಧಿಕಾರಿ ಅಂತ ಅವ್ರು ಹೇಳಿಲ್ಲ, ಹಿಂದ್ಗಡೆ ಕೈ ತೋರಿಸಿ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿದ್ರು. ಅದ್ರ ನನ್ನ ತಪ್ಪೇನಿದೆ, ನನ್ನ ಹಿನ್ನೆಲೆಯನ್ನು ಯಾಕೆ ಕೆದಕ್ತಾ ಇದ್ದೀರಿ, ನನ್ನ ರೌಡಿ ಶೀಟರ್ ಪ್ರಕರಣವನ್ನು ಯಾಕೆ ಕೆದಕ್ತಾ ಇದ್ದೀರಿ ಅನ್ನುವಂತ ಮಾತನ್ನ ಮದನ್ ಬುಗುಡಿಯವರು ಹೇಳ್ತಿರುವಂತದ್ದು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜ್ ಶುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.